ಇಲ್ಲ ನಿಂಗೆ ಟೈಮ್ ಆಗೋಯ್ತು, ನೀನು ಬರಲೇಬೇಕು ಅಂದ್ಬಿಟ್ಟು ಎದುರಿಸ್ತಾರೆ ಮಾರ್ಕಂಡೇಯನ್ಗೆ. ಪಾಶ ಬಿಟ್ಟಾಗ ಜೋರಾಗಿ ಹೋಗ್ಬಿಟ್ಟು ಇವ್ರು ಭಯ ಆಗ್ಬಿಟ್ಟು, ಯಾರಿಗೆ ಮಾರ್ಕಂಡೇಯನ್ ಭಯ ಆಗ್ಬಿಟ್ಟು ಹೋಗಿ ಶಿವಲಿಂಗ ತಪ್ಕೊಂಡ್ಬಿಡ್ತಾರೆ. ಓಂ ನಮ ಶಿವ ಓಂ ನಮ ಶಿವ ಜೋರಾಗಿ ತಪಸ್ ಮಾಡಕ್ ಶುರು ಮಾಡ್ತಾರೆ. ಅವಾಗ ಏನಾಗುತ್ತೆ ಅಂದ್ರೆ ಶಿವಲಿಂಗ ಬ್ಲಾಸ್ಟ್ ಆಗುತ್ತೆ. ಶಿವಲಿಂಗ ಬ್ಲಾಸ್ಟ್ ಆಗುತ್ತಲ್ವಾ, ಶಿವಲಿಂಗ ಬ್ಲಾಸ್ಟ್ ಆದ್ಮೇಲೆ ಶಿವ ಪ್ರತ್ಯಕ್ಷ ಆಗ್ಬಿಟ್ಟು ಇವ್ರಿಗೆ ಆಶೀರ್ವಾದ ಮಾಡ್ತಾರೆ. ಚಿರಂಜೀವಿ ಆಗಿರ್ಬೇಕು ನೀನು ಅಂತ ಹೇಳ್ಬಿಟ್ಟು ಅವ್ರಿಗೆ ಆಶೀರ್ವಾದ ಮಾಡ್ತಾರೆ. ಯಮನ್ನ ಹೇಳ್ತಾನೆ, ಯಮನ್ಗೂ ಹೇಳ್ತಾರೆ, ಇವರು ಚಿರಂಜೀವಿಯಾಗಿ ನನ್ನ ಹತ್ರ ಹೊರ ಪಡೆದಿದ್ದಾರೆ, ನೀನು ಇವ್ರನ್ನ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದಾಗ ಯಮ ಸರಿ ಆಯಿತು ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಚಿರಂಜೀವಿ ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಈ 4 ನೋಡಿರೋರಂಥವ್ರು ಮಾರ್ಕಂಡೇಯವರು ಕೂಡ ಒಬ್ರು. ನಾನು ಹೇಳಿದ್ನಲ್ಲ, ಮಾರ್ಕಂಡೇಯನ ಶ್ರೀಕೃಷ್ಣ ದರ್ಶನ ಕೊಟ್ಟಿರೋದು ವಟವೃಕ್ಷ, ಪೂರಿ ಟೆಂಪಲಲ್ಲಿ ಇದೆಯಲ್ಲ ವಟವೃಕ್ಷ, ಆ ಎಲೆ ಮೇಲೆ ಮಾರ್ಕಂಡೇಯನ್ಗೆ ಇದು ಕೊಡ್ತಾರೆ. ಸತ್ಯಯುಗ ಮುಗಿದಾದ್ಮೇಲೆ, ಇದು ತ್ರೇತಾಯುಗ ಮುಗಿದಾದ್ಮೇಲೆ ಫುಲ್ಲು ಪ್ರಪಂಚ ಎಲ್ಲ ನೀರಲ್ಲಿ ಕವರ್ ಆಗಿಬಿಡುತ್ತೆ. ಫುಲ್ ಪ್ರಪಂಚ ಎಲ್ಲ ನೀರಲ್ಲಿ ಕವರ್ ಆದಾಗ ಬರೀ 4 ಮರ, ಈ ಥರ ವಟವೃಕ್ಷ ನಮ್ಮ ಇದರಲ್ಲಿ 4 ಇದೆ, ಇಂಡಿಯಾದಲ್ಲೇ 4 ಇದೆ. ಅದರಲ್ಲಿ ಒಂದು ಪೂರಿಯಲ್ಲಿರೋದು, ಸರಿನಾ. ಇಲ್ಲಿ ಶ್ರೀಕೃಷ್ಣ ಆ ಎಲೆ ಮೇಲೆ ಚಿಕ್ಕ ಮಗುವಾಗಿ ಅಂಬೆಗಾಲ ಹಾಕ್ಕೊಂಡು ಕೂತ್ಕೊಂಡಿರ್ತಾನೆ. ಅದು ನೋಡಿದಾಗ ದೂರದಿಂದ ಈಜಾಡ್ಕೊಂಡು ಬರ್ತಾ ಇರ್ತಾರೆ ಮಾರ್ಕಂಡೇಯ ಈಜಾಡ್ಕೊಂಡು ಬರ್ತಾ ಇರ್ಬೇಕು. ಯಾರೋ ಮನುಷ್ಯ ಇದ್ದಾರಲ್ಲ, ನನ್ನ ಬಿಟ್ಟು ಯಾರೂ ಇಲ್ವಲ್ಲ ಇಲ್ಲಿ ಪ್ರಪಂಚದಲ್ಲಿ ಅಂತ ಬಂದು ಹತ್ರ ನೋಡಿದಾಗ ಶ್ರೀಕೃಷ್ಣ ಬಂದು ಶ್ರೀಕೃಷ್ಣನ ಇದನ್ನ ಪಡಿತಾರೆ. ದರ್ಶನ ಪಡೆದಾಗ, ಪ್ರಭು ನನಗೆ ಈಜಿ ಇಷ್ಟೊಂದು ವರ್ಷಗಳಿಂದ ಸುಸ್ತಾಗ್ಬಿಟ್ಟಿದೆ ಪ್ರಭು ಅಂತ ಹೇಳಿದಾಗ, ಶ್ರೀಕೃಷ್ಣ ಸರಿ ಆಯಿತು, ನಿನ್ಗೊಂದು ಸ್ವಲ್ಪ ವಿಶ್ರಾಂತಿ ಕೊಡ್ತೀನಿ, ನೀನು ನನ್ನ ಬಾಯಿ ಒಳಗಡೆ ಹೋಗ್ಬಿಡು ಅಂತ ಹೇಳ್ತಾರೆ. ಬಾಯಿ ಓಪನ್ ಮಾಡಿದಾಗ ಮಾರ್ಕಂಡೇಯ ಬಾಯಿ ಒಳಗಡೆ ಹೋಗ್ಬಿಡ್ತಾರೆ. ಅಲ್ಲೇ ಶ್ರೀಕೃಷ್ಣ ಹೊಟ್ಟೆ ಒಳಗಡೆನೆ 106 ವರ್ಷ ಕಲಿತಾರೆ ಅವರಲ್ಲಿ. ಈ ಭೂಲೋಕ ಬ್ರಹ್ಮಾಂಡ ಏನು ವಿಚಿತ್ರ ಎಲ್ಲ ನೋಡ್ತಾರೆ. ನನಗಿಲ್ಲಿ ತಡ್ಕೊಳಕ್ಕಾಗಲ್ಲ, ನಾನು ಹೊರಗಡೆ ಬಿಡು ಅಂತ ಹೇಳ್ತಾರೆ ಯಾರು ಮಾರ್ಕಂಡೇಯ. ಸರಿ ಅಂತ ಬಂದಾಗ, ಅವರು ಹೊರಗಡೆ ಬಂದಾಗ ಅವಾಗ ದ್ವಾಪರ ಯುಗ ಸ್ಟಾರ್ಟ್ ಆಗುತ್ತೆ, ಸರಿನಾ. ಮಾರ್ಕಂಡೇಯ ಅದು ಬ್ಲಾಸ್ಟ್ ಆಗಿರುವಂಥ ಲಿಂಗ ಇವಾಗೂ ಇಲ್ಲೇ ಇದೆ. ನೀರು ಇವಾಗೂ ಬರ್ತಾ ಇರುತ್ತೆ ರೈತಾಗೆ. ಆ ನೀರು ಅವರೇ ಪ್ರೋತ್ಸಾಹ ಮಾಡ್ತಾರೆ. 10 ರೂಪಾಯಿ ಟಿಕೆಟ್ ಕೊಡ್ಬೇಕು, ಒಳಗಡೆ ಹೋಗ್ಬೇಕಂದ್ರೆ ಅವ್ರು 10 ರೂಪಾಯಿ ಟಿಕೆಟ್ ಕೊಟ್ಟು ಬೇಗ ಇಲ್ಲಿಂದ ಹಿಂಗೆ ಹೋಗೋದು.